ನೂತನ ಡಯಾಬಿಟಿಸ್ ಆಸ್ಪತ್ರೆ ಉದ್ಘಾಟನೆ ಮಾಡಿದ ಶಾಸಕ ಶರತ್ ಬಚ್ಚೇಗೌಡ ನಂತರ ಮಾತನಾಡಿದ ಅವರು, ಪ್ರಸ್ತುತ ಜೀವನ ಶೈಲಿಯಲ್ಲಿ ಬಿಪಿ ಡಯಾಬಿಟಿಸ್ ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲಿ ವೈದ್ಯರಾದ ಡಾಕ್ಟರ್ ಭವನ್ ಅವರು ಜನರಿಗೆ ಅರಿವು ಮೂಡಿಸುವುದು ಹಾಗೂ ಚಿಕಿತ್ಸೆ ಮೂಲಕ ಎರಡೂ ರೀತಿಯಲ್ಲಿ ತಡೆಗಟ್ಟುವ ಬಗ್ಗೆ ಮುಂದಾಗಿದ್ದು, ಇದು ಗ್ರಾಮೀಣ ಭಾಗದ ಜನಕ್ಕೆ ಅನುಕೂಲವಾಗಲಿದೆ. ಹೊಸಕೋಟೆ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಪ್ರತ್ಯೇಕವಾಗಿ ಡಯಾಬಿಟಿಸ್ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಅನುಕೂಲ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ವೈದ್ಯರಾದ ಡಾಕ್ಟರ್ ಭವನ್ ಮಾತನಾಡಿ, ಇದು ಪ್ರತ್ಯೇಕವಾಗಿ ಡಯಾಬಿಟಿಸ್ ಸಂಬಂಧಪಟ್ಟ ಆರೋಗ್ಯ ಕೇಂದ್ರವಾಗಿದ್ದು, ಇಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಯಾವ ರೀತಿ ಡಯಾಬಿಟಿಸ್ ಪ್ರಾರಂಭವಾಗಿದೆ ಎಂಬುದರ ಬಗ್ಗೆ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ನೀಡಲಾಗುವುದು ಎಂದರು. ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ TG ಬಡಾವಣೆಯಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಕ್ ಕ್ಲಿನಿಕ್ ಅನ್ನೋದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದಂಗೆ ದೇಶಾದ್ಯಂತ ಎಲ್ಲ ಭಾಗಗಳಲ್ಲಿ ಕೂಡ ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವೇನಂತ ಹೇಳ್ತೀವಿ, BP ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಂಥವೆಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇದರಲ್ಲಿ ಎರಡು ಥರದ ಒಂದು ಪ್ರಯತ್ನ ಇದೆ ಡಾಕ್ಟರ್ ಅವ್ರದ್ದು. ಒಂದು ಏನಂತಂದರೆ, ಜನಕ್ಕೆ ಒಂದು ಅವೇರ್ನೆಸ್ನ ಮೂಡಿಸಿ ತಿಳುವಳಿಕೆನ ನೀಡಿ ಇದನ್ನು ತಡೆಗಟ್ಟೋದು ಹೆಂಗು ಅಂತೇಳಿ. ಅಂದರೆ ಮೊಟ್ಟ ಮೊದಲನೇದಾಗಿ ಔಷಧಿಯಿಂದ ಅಲ್ಲ, ನಮ್ಮ ಜೀವನ ಒಂದು ಶೈಲಿನ ನಾವು ಸುಧಾರಣೆ ಮಾಡಿಕೊಂಡ್ರೆ ಇದನ್ನು ಯಾವ ಥರದಲ್ಲಿ ತಡೆಗಟ್ಟಬಹುದು ಅಂತ ಒಂದು ಪ್ರಮುಖವಾದಂಥ ಉದ್ದೇಶ. ಅದಾದ ನಂತರ ಅದನ್ನು ಮೀರಿ ಕೂಡ ಏನಾದರೂ ಆದರೆ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಚಿಕಿತ್ಸೆನ ಯಾವ ಥರ ಕೊಡಬೇಕು, ಮತ್ತು ಅಡ್ವಾನ್ಸ್ ಸ್ಟೇಜಸಲ್ಲಿ ಮುಂದುವರೆದಂಥ ಕಂಡೀಷನಲ್ಲಿರೋಂಥ ಯಾರ್ಯಾರಿದ್ದಾರೆ ಅವ್ರಿಗೆ ಯಾವ ಥರ ಇದರಲ್ಲಿ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಇವಾಗ ನಮ್ಮ ಹೊಸಕೋಟೆ ತಾಲೂಕಲ್ಲಿ, ಹೊಸಕೋಟೆ ನಗರದಲ್ಲಿ ನಾವು ನೋಡಿದಂತೆ ಮೊಟ್ಟ ಮೊದಲನೇದಾದಂಥ ಪರ್ಟಿಕ್ಯುಲರ್ ಆಗಿ ಡಯಾಬಿಟಿಕ್ ಕ್ಲಿನಿಕ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಈಗಾಗಲೇ ಕೋಲಾರದಲ್ಲಿ ಇಂಥದ್ದೇ ಒಂದು ಕ್ಲಿನಿಕ್ನ ಪ್ರಾರಂಭ ಮಾಡಿ ಅಲ್ಲಿ ಅತ್ಯಂತ ಯಶಸ್ಸನ್ನ ಗಳಿಸಿ ಎಲ್ಲ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಇವತ್ತು ನಮ್ಮ ತಾಲೂಕಲ್ಲೂ ಪ್ರಾರಂಭಿಸಿದ್ದಾರೆ. ಅವರಿಗೆ ಮನಸ್ಪೂರ್ವಕವಾಗಿ ನಾನು ಅವರು ಮತ್ತು ಅವರ ಎಲ್ಲ ತಂಡದವ್ರಿಗೆ ನಾನು ಶುಭನ ಈ ಸಂದರ್ಭದಲ್ಲಿ ಕೋರಿ, ನಮ್ಮ ತಾಲೂಕಲ್ಲಿರ್ತಕ್ಕಂಥ ಜನರಿಗೂ ಕೂಡ ಉತ್ತಮವಾದಂಥ ಸೇವೆಯನ್ನು ಅವರು ಸಲ್ಲಿಸೋ ಮುಖಾಂತರವಾಗಿ ಜನಕ್ಕೆ ಅಫೋರ್ಡಬಿಲಿಟಿ ಅಂದರೆ ಕೈಗೆಟ್ಕಂಥ ಒಂದು ದರದಲ್ಲಿ ಈ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥದ್ದನ್ನ ಆಶಿಸ್ತಾ ನಾನು ಅವರಿಗೆ ಶುಭನ ಕೋರಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಭವನ್ ಅಂತ. ಇಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಹೊಸದಾಗಿ ಹೊಸಕೋಟೆಯಲ್ಲಿ ಶುರು ಮಾಡಿದ್ದೀವಿ. ಇದು ಸಂಪೂರ್ಣವಾಗಿ ಡಯಾಬಿಟಿಸ್ ಚಿಕಿತ್ಸಾ ಕೇಂದ್ರ ಆಗಿರುತ್ತದೆ. ಯಾವುದೇ ಥರದ ಡಯಾಬಿಟಿಸ್ ಚಿಕಿತ್ಸೆ ಇಲ್ಲಿ ಪಡೆಯಬಹುದು. ಡಯಾಬಿಟಿಸ್ ಕಾಲು ತೊಂದರೆ ಇರ್ಬೋದು, ಕಣ್ಣಿನ ತೊಂದರೆ ಇರ್ಬೋದು, ಯಾವುದೇ ಇದಾದರೂ ಇಲ್ಲಿ ಚಿಕಿತ್ಸೆ ಪಡೆಯುತ್ತೆ. ಮತ್ತು ಇಲ್ಲಿ ಸಂಪೂರ್ಣವಾಗಿ ಫುಲ್ಲಿ ಆಟೋಮೇಟೆಡ್ ಲ್ಯಾಬ್ ಡಿವೈಸ್ ಎಲ್ಲಾಗಿದೆ. ಇದು ಮೊದಲನೇ ಬಾರಿಗೆ ಹೊಸಕೋಟೆಯಲ್ಲಿ ಈ ಥರ ಒಂದು ಲ್ಯಾಬ್ ಸೆಟಪ್ ಮಾಡಿದ್ದೇವೆ. ಇಲ್ಲಿ ನಾವು ಇನ್ನೊಂದು ಏನು ಇದು ಮಾಡ್ತೀವಿ ಅಂದರೆ, ಬರೀ ಡಯಾಬಿಟಿಸ್ ಅನ್ನೋದು ಬರೀ ಮಾತ್ರೆ ತಿಂದ್ಕೊಂಡಿರೋದಲ್ಲ, ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಯಾವ ಥರ ಅವರು ಕಂಟ್ರೋಲ್ ಮಾಡಬೇಕು, ಈಗ ಬರ್ದಿರೋವ್ರಿಗೂ ಯಾವ ಥರ ಮುಂದಕ್ಕೆ ಬರ್ದಿರೋ ಥರ ನೋಡ್ಕೊಬೋದು, ಮನೆಯವರು ಯಾವ ಥರ ಡಯಟ್ ಎಲ್ಲ ಫಾಲೋ ಮಾಡೋದು, ಇದೊಂದು ನಮ್ಮ ಮೇನ್ ಗುರಿ ಆಗಿದೆ. ಇಲ್ಲಿ ನಾನು ಡಯಾಬಿಟಿಸ್ ಬಗ್ಗೆ ಕ್ಲಾಸಸ್ ತೊಗೊತೀನಿ ಡೈಲಿ ಹಾಫ್ ಆನ್ ಅವರ್ ಹತ್ರ. ಯಾವುದೇ ಥರ ಏನೇ ಚಿಕಿತ್ಸೆ, ಬರೀ ಡಯಾಬಿಟಿಸ್ ಅಂತಲ್ಲ, ಡಯಾಬಿಟಿಸ್ ಸಂಬಂಧಪಟ್ಟಾಗೆ ಇವಾಗ ಅದ್ರ ಜೊತೆ BP ಬರ್ಬೋದು, ಕೊಲೆಸ್ಟ್ರಾಲ್ ಬರ್ಬೋದು, ಥೈರಾಯ್ಡ್ ಕಾಯಿಲೆ ಇರ್ಬೋದು, ಎಲ್ಲದಕ್ಕೂ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ. ಅದ್ರ ಜೊತೆಗೆ ನಾವು ಈಗ ಅಲ್ಲಿ ಹೊಸಕೋಟೆಯಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೆವು, ಸೊ ಯಾರೇ ಯಾವುದೇ ಟೈಮಲ್ಲಿ ಬರಲಿ ಅವ್ರಿಗೆ ಫ್ರೀಯಾಗಿ ಶುಗರ್ ಮತ್ತು BP ಚೆಕಪ್ ಮಾಡಲು ನಾವು ಒಂದು ಪ್ರಯತ್ನ ಪಡ್ತೇವೆ. ಸರ್, ಎಷ್ಟು ಕಡೆ ಬ್ರಾಂಚಸ್ ಇದೆ ನಿಮಗೆ? ಈಗ ನಾವು ಕೋಲಾರಲ್ಲಿ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿ, ಕೃಷ್ಣ ಡಯಾಬಿಟಿಸ್ ಸೆಂಟರ್ ಅಂತ, ಇದು ನಮ್ಮದು 2ನೇ ಬ್ರಾಂಚು. ಸೊ ಅಲ್ಲ, ಈಗ ಹಾಸ್ಪಿಟ್ಲಲ್ಲಿ ಏನೆಲ್ಲ ಸೇವೆಗಳು ಈಗ ಲಭ್ಯ ಇರುತ್ತೆ ಸರ್? ಇಲ್ಲಿ ಕಂಪ್ಲೀಟ್ ಡಯಾಬಿಟಿಸ್ ಚಿಕಿತ್ಸೆ ಇರುತ್ತೆ. ಬ್ಲಡ್ ಟೆಸ್ಟ್ ಬೆಳಗ್ಗೆ 7:30 ಶುರುವಾಗುತ್ತೆ ಇಲ್ಲಿ. ಬಟ್ ಯಾವಾಗ ಅದು ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ ಒಂದೇ ಸಲ ದೃಷ್ಟಿ ಹೋಗುತ್ತೆ. ಇದನ್ನ ನಾನು ಏನು ಮಾಡ್ತೀನಿ ಅಂದರೆ, ಅವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಸ್ಟೇಜಿಂದ ಅಲರ್ಟ್ ಮಾಡ್ತೀನಿ. ಸೊ ದಟ್ ಅವ್ರಿಗೆ ಟ್ರೀಟ್ಮೆಂಟ್ ಬೇಗ ಸಿಗುತ್ತೆ. ಅವರು ದೃಷ್ಟಿ ಕಳ್ಕೊಳ್ಳೋ ಚಾನ್ಸಸ್ ಕೂಡ ತುಂಬ ಜನ ಹೋಗೋದು, ಯಾವಾಗ ದೃಷ್ಟಿ ಹೋಗುತ್ತೆ ಅವಾಗ ಡಾಕ್ಟರ್ ಟ್ರೀಟ್ಮೆಂಟ್ ಇಲ್ಲ. ಬರೋಕ್ಕೆ ಮುಂಚೆ ನಾನು ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ